ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಚ್ಚು. ವೆಲ್ಕಮ್ ಬ್ಯಾಕ್ ಟು ಸಚ್ಚು 17 ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನಾನು ಮೈಸೂರು ಟು ಮಂತ್ರಾಲಯ ಹೋಗ್ತಾ ಇದ್ದೀನಿ. ನನ್ನ ಈ ಜರ್ನಿ ಯಾವ ರೀತಿ ಇರುತ್ತೆ ಸೊ ಎಲ್ಲನೂ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದೇ ಫಸ್ಟ್ ಟೈಮ್ ನಾನು ಮಂತ್ರಾಲಯಕ್ಕೆ ಹೋಗ್ತಿರೋದು. ಹಾಗೆ ಇವಾಗ ನಾನು ಸದ್ಯಕ್ಕೆ ಮೈಸೂರು ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಸೊ ಇವಾಗ ನಾನು ಮೈಸೂರು ಟು ಮಂತ್ರಾಲಯಕ್ಕೆ ಏನೆಲ್ಲ ಖರ್ಚಾಗುತ್ತೆ ಸೊ ಎಲ್ಲನೂ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಗೈಸ್ ಜರ್ನಿನ ಸ್ಟಾರ್ಟ್ ಮಾಡೋಣ. ಇವಾಗ ಮೈಸೂರಲ್ಲಿ ಟ್ರೈನ್ಗೆ ಹತ್ತು ಕೂತಿದ್ದೀನಿ. ಒಬ್ಬರಿಗೆ 85 ರೂಪಾಯಿ ಟಿಕೆಟು ಮೈಸೂರಿಂದ ಬೆಂಗಳೂರಿಗೆ. ಅಲ್ಲಿಂದ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಒಂದು ಟ್ರೈನ್ ಬುಕ್ ಆಗೈತೆ. ಸೊ ಎಷ್ಟಾಯ್ತದೆ ಅಂತ ಮುಂದೆ ಹೇಳ್ತೀನಿ, ನೋಡ್ತಾ ಇರಿ. ಹಂಗೆ ಆ ಟ್ರೈನ್ ಹೋಗೋದು ಲೇಟ್ ಆಗುತ್ತೆ ಗೈಸ್. ನಾವು ಇವಾಗ ಕೆಂಗೇರಿನಲ್ಲಿ ಇಳ್ಕೊಂಡು ಇವಾಗ ಮೆಟ್ರೋ ಹತ್ರ ಬಂದಿದ್ವಿ. ಯಾಕೆ ಅಂದರೆ ಟ್ರೈನು ಮೆಜೆಸ್ಟಿಕ್ ಸೇರೋದು ತುಂಬಾ ಲೇಟ್ ಆಗಿಬಿಡ್ತಿತ್ತು. ಅದಕ್ಕೋಸ್ಕರ ಇವಾಗ ಕೆಂಗೇರಿನಲ್ಲಿ ಇಳ್ಕೊಂಡು ಸೊ ಮೆಟ್ರೋ ಟಿಕೆಟ್ ತಗೊಂಡಿದ್ವಿ. ಮೆಟ್ರೋಗೆ ಪರ್ ಪರ್ಸನು 70 ರೂಪಾಯಿ ಬೀಳ್ತು. ಇಲ್ಲಿಂದ ಯಶವಂತಪುರಕ್ಕೆ ಡೈರೆಕ್ಟಾಗಿ ತಗೊಂಡಿರೋದು. ಕೆಂಗೇರಿಯಿಂದ ಡೈರೆಕ್ಟ್ ಯಶವಂತಪುರಕ್ಕೆ. ಸೊ ಇಲ್ಲಿಂದ ಮೆಟ್ರೋ ಹತ್ಕೊಂಡು ಯಶವಂತಪುರಕ್ಕೆ ಹೋಗಿ ಅಲ್ಲಿಂದ ಟ್ರೈನ್ ಹಿಡ್ಕೊಂಡು ಹೋಗ್ತೀವಿ ಗೈಸ್. ಗೈಸ್ ಟ್ರೈನ್ ಇತ್ತಿದೆ. ಇವಾಗ ಹತ್ಕೊಂಡು ಹೋಗ್ತಾ ಇದ್ದೀವಿ ಈಗ ಮಂತ್ರಾಲಯಕ್ಕೆ. ಎಷ್ಟೈತೆ ಅವರು ಟಿಕೆಟ್ ಬುಕ್ ಮಾಡೋಕ್ಕೆ? ಬೆಂಗಳೂರು ಯಶವಂತಪುರದಿಂದ ಮಂತ್ರಾಲಯಕ್ಕೆ ಒಬ್ಬರಿಗೆ 250. ಬೆಂಗಳೂರು ಯಶವಂತಪುರದಿಂದ ಗೈಸ್ ಮಂತ್ರಾಲಯಕ್ಕೆ ಒಬ್ಬರಿಗೆ 250 ಆಯಿತು. ಟ್ರೈನ್ ನಿಂತಿದೆ, ಟ್ರೈನಲ್ಲಿ ಹತ್ಕೊಂಡು ಹೋಗ್ತಾಯಿದ್ವಿ. ಟ್ರೈನ್ ನಿಂತಿದೆ ಯಶವಂತಪುರದಲ್ಲಿ. ಇವಾಗ ನಾನು ತಂಗಿ ಆಯಿತು ಅದೇ ಗೈಸ್ ಯಶವಂತಪುರಲ್ಲಿ ಟ್ರೈನ್ ನಿಂತಿದೆ. ಸೊ ನಾನು ನನ್ನ ತಂಗಿ ಹೋಗ್ತಾಯಿದ್ದೀವಿ ಗೈಸ್. ಒಬ್ಬರಿಗೆ 250 ಬೀಳ್ತು. ಒಬ್ಬರಿಗೆ ಒಂದು ಟಿಕೆಟ್ಗೆ ಬೆಂಗಳೂರಿಂದ ಯಶವಂತಪುರದಿಂದ ಮಂತ್ರಾಲಯಕ್ಕೆ 250 ಬೀಳ್ತು. ಇವಾಗ ಹತ್ತುತ್ತಾ ಇದೀವಿ ನೋಡಿ ಗೈಸ್. ಇವಾಗ ಬಂದು ಕೂತ್ಕೊಂಡಿದ್ದೀವಿ. ಈ ಕಾಟು ಜೊತೆ ಬೆಳಗಾನ ಈಗ ಟ್ರಿಪ್ ಮಾಡೋದು. ಯಾಕೆ ಮಾತಾಡ್ಬಾರ್ದು? ಅವರು ನೋಡ್ತಾನೆ ಏನಾದರೆ ನಾವು ಯೂಟ್ಯೂಬರ್ ಆಗದೆ ಅವಾಗ ಸುಮಾರಾಗಿ ಆಗಿದ್ದೀನಿ. ಅದು ಸ್ವಲ್ಪ ಪರವಾಗಿಲ್ಲ. ಮೊದಲು ನಾನು ಹಿಂಗಿದ್ದೆ, ಇವಾಗ ನೀನು ಹಂಗಾಗಿದ್ದೀನಿ. ಇವತ್ತು ನಮ್ಮ ಟೀಯರ್ ನೋಡಿ ಗೈಸ್, ಟೀಯರು ಎಲ್ಲರಿಗೂ ಕೇಕ್ ಕಟ್ ಮಾಡ್ತಿದ್ರು, ಬೇರೆ ಟೀಯರಿಂದ. ನಮಗೆ ಅವ್ರು ಮಾಡ್ತಿಲ್ಲ, ಅದಕ್ಕೆ ನಾವೇ ಕೇಕ್ ತಗೊಂಡು ನಾವೇ ಕಟ್ ಮಾಡ್ಕೊಂಡು ನಾವೇ ತಿಂತೀವಿ. ತಿನ್ನೋದು ಅಂದರೆ ಮತ್ತೆ ಮುಂದಂಗೆ ಎತ್ತಿರ್ತೀಯಲ್ಲ ಗೈಸ್. ಟ್ರೈನ್ ಇವಾಗ ಹೊರಡ್ತು, ಕೂತಿದ್ದೀವಿ ನೋಡಿ ಗೈಸ್. ನನ್ನ ತಂಗಿಗೆ ಮೆಹಂದಿ ಹಾಕೊಡು ಅನ್ಕಂದ್ರೆ ಟ್ರೈನಲ್ಲಿ ಕೊಟ್ಟವಳೆ. ಅದಕ್ಕೆ ಈಗ ಅವಳಿಗೆ ನಾನು ಮೆಹಂದಿ ಹಾಕೊಡ್ತಾ ಇದ್ದೀನಿ. ಏನು ಬರೋದು ಇವಾಗ ನಾನು ಮೆಹಂದಿ ಹಾಕ್ತಾ ಇದ್ದೀನಿ ನೋಡಿ ನನ್ನ ತಂಗಿಗೆ ಗೈಸ್. ಒಂದು ಬಾತ್ಗೆ 80 ರೂಪಾಯಿ ಕೊಟ್ಬಿಟ್ಟು ಟ್ರೈನಲ್ಲಿ ಇವಾಗ ಊಟ ಮಾಡೋಕೆ ಕೂತಿದ್ದೀವಿ. ಏನೋ ಮಾಡೋಕ್ಕಾಗಲ್ಲ, ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತೈತೆ. ಊಟ ಮಾಡ್ಕೊಂಡು ಕೂತಿದ್ದೀವಿ ಗೈಸ್. ಬರು ತಿನ್ನೋಗಳು ಅಥವಾ ಏನಾಗಲ್ಲ, ಹೊಟ್ಟೆ ಹಸಿತೈತೆ ಅಂತ ಹೇಳ್ತೀನಿ ಗೈಸ್. 80 ರೂಪಾಯಿ ಕೊಟ್ಬಿಟ್ಟು ತಗೊಂಬಂದಿನಿ. ಅರ್ಧಂಬರ್ಧ ತಿನ್ಬಿಟ್ಟು ವೇಸ್ಟ್ ಮಾಡ್ತೀನಿ ಅಂತ ಹೇಳೋ ಬುಂಡಿಗೆ ಹೊಡೆದು ಕಳ್ಸೋದು. ಏನಾದ್ರು ವೇಸ್ಟ್ ಆಗ್ಬಿಟ್ರೆ ಇನ್ನೂ 1 ಗಂಟೆ ತಿನ್ನು, ಅದೆಲ್ಲ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದನ್ನು ತಿಂದ್ಬಿಟ್ಟು ಖಾಲಿ ಮಾಡ್ಬೇಕಷ್ಟೆ. ಹೊಟ್ಟೆ ಎಲ್ಲ ಉರಿತದೆ. 80 ರೂಪಾಯಿ ಒಳ್ಳೆ ಬಿರಿಯಾನಿ ಬರೋದು. ನಮ್ಮ ಮೈಸೂರು ಕಡೆ 60 ರೂಪಾಯಿ ಕೊಟ್ಟರು ಹೊಟ್ಟೆ ತುಂಬ ಬಿರಿಯಾನಿ ಕೊಟ್ಟರು. ತಿನ್ನು ನೀನು ನೀರು ಕೇಳಿದೆ ಅಲ್ವಾ, ನೀರನ್ನ ತಂದುಕೊಟ್ಟಿದ್ದೀನಿ. ಎಲ್ಲನೂ ತಿನ್ಬೇಕೀಗ ಅಷ್ಟೇ. ತಿಂದು ಖಾಲಿ ಮಾಡೋವರೆಗೂ ಬಿಡೋಲ್ಲ. ತಿನ್ನಲೇಬೇಕು. ಯಾವ 2 ತುತ್ತು ಇಲ್ಲ, 1 ತುತ್ತು ಇಲ್ಲ, ಎಲ್ಲ ಖಾಲಿ ಮಾಡಬೇಕು. 1 ತುತ್ತು ಬಿಡ್ಬಾರ್ದು. ಚೆನ್ನಾಗಿಲ್ದಾರೇನು ಹೊಟ್ಟೆ ಸಿತೈತೆ ಅಂದ್ರೆ ತಾನೇ
ತುಂಬಿಟ್ರೆ ಅದು ಹ್ಞೂ ಇದು ಎಷ್ಟು ಹೇಳಿ ಈಗ ನಾನು ಡಿವೈಡ್ ಮಾಡಿದ್ರೆ 80 ಡಿವೈಡೆಡ್ ಬೈ 3 ಮಾಡಿದ್ರೆ ಎಷ್ಟಾಯ್ತದೆ ಹೇಳು 60 ರೂಪಾಯಿ ವೇಸ್ಟು. ಈ ಅನ್ನನ ಬೆಳೆಯೋಕ್ಕೆ ನಾನು ಎಷ್ಟು ಕಷ್ಟಪಡ್ತೀನಿ ಅಂತ ಗೊತ್ತಾ ನಿನಗೆ? ಏನಾರ ಆಗಲಿ ಅಕ್ಕಿಯಿಂದನೇ ತಾನೇ ಅನ್ನ ಆಗೋದು. ಇದನ್ನು ಬೆಳೆಯೋಕ್ಕೆ ನಾನು ಎಷ್ಟು ಕಷ್ಟಪಡ್ತೀನಿ ಅಂತ ಗೊತ್ತಾ? ಬಿರಿಯಾನಿ ತಿಂದು ಹೇಳ್ಬೇಕಾದ್ರೆ ತಗೋತೀನಿ. ವೇಯ್ ಇದು ವೆಜ್ ಬೇರೆ ಬಿರಿಯಾನಿ ಬೇರೆ ಐತೆ. 4 ತಿಂಗಳು ಕಷ್ಟಪಟ್ಟು ಭತ್ತ ಬೆಳೆದು ಈ ಅನ್ನ ಸಿಕ್ಕಿರೋ ಒಬ್ರು ಜೀವ ಉಳಿತದೆ. ಹೇಳೋ ಎಲ್ಲಿಗೆ ಇರ್ತಾರೋ ಅದೇನಂತಾರೆ ಭತ್ತ ಇರ್ತಕ್ಕೆ ಏನಂತಾರೆ ಹೇಳು. ಇನ್ನೇನು ಗೊತ್ತಿನಿಗೆ ಮತ್ತೆ ನಾನು ಹೇಳ್ತೀನಿ ಕೇಳಿಸ್ಕೊಂಡ್ರೆ ಹೇಳಾಯ್ತು. ಫಸ್ಟ್ ಭತ್ತ ಇರ್ತೀನಿ ಹೇಳು ಆಯ್ತು. ಈಗ ಮುಂದೆ ಕೇಳು. ಭತ್ತ ಇರ್ಚಿ ಅದೆಲ್ಲ ಪೈರು ಬಂದಮೇಲೆ ಹಾಂ ಅದನ್ನು ಸಪ್ರೇಟ್ ನಾಟಿ ಹಾಕ್ಸಿ ಹಾಂ ನಾಟಿ ಒಂದು ಹುಸಿ ಇದಾದ್ಮೇಲೆ ಗೊಬ್ಬರ ಹಾಕಿ ಹಾಂ ನೀರು ಕಟ್ಟಿ ಅದಕ್ಕೆ ಹಾಂ ಆಮೇಲೆ ತೆನೆ ಎಲ್ಲ ಬಂದಮೇಲೆ ತೆನೆ ಕುಯ್ದು ಹಾಂ ತೆನೆ ಬಡಿದು ಹಾಂ ಒಣಗಿಸ್ಬೇಕು ಬಡಿಬೇಕು ಫಸ್ಟು. ಹೇಳು ನೀನು ತಿಳ್ದಂಗೆ ಹೇಳು. ಬಡ್ದು ಹಾಂ ಬಡ್ಮೇಲೆ ಭತ್ತ ಬರುತ್ತೆ. ಭತ್ತ ಬಡ್ದು ಭತ್ತ ಬರೋದನ್ನ ಬೇಯಿಸ್ತಾರೆ ಅಲ್ವಾ? ಭತ್ತ ಬೇಯಿಸ್ತಾರಲ್ವ? ಮುಂದೆ ಹೇಳು. ನೀನು ತಿಳ್ದಂಗೆ ಹೇಳು. ಭತ್ತ ಬೇಯಿಸಿ ಆಮೇಲೆ ಮಿಲ್ಗೆ ಹಾಕೋದು. ಭತ್ತನ ಬೇಯಿಸ್ಬಿಟ್ಟು ಮಿಲ್ಗೆ ಹಾಕೋದು ಇಲ್ಲ ಒಣಗಿಸ್ಬಿಟ್ಟು ಬೇಯಿಸಿ ಒಣಗಿಸಿ ಮಿಲ್ಗೆ ಹಾಕೋದು. ಬೇಯಿಸಿ ಒಣಗಿಸ್ಬಿಟ್ಟು ಹೇಗೆ ಗೊತ್ತಿಲ್ಲ ಹಾಕೋಣ ಅಷ್ಟೇ ಗೊತ್ತಿಲ್ಲ. ಗೈಸ್ ಯಾರಾದ್ರು ಭತ್ತನ ಬೇಯಿಸಿ ಒಣಗಿಸ್ಬಿಟ್ಟು ಮಿಲ್ಗೆ ಹಾಕ್ತಾರ ಅಂತ ಗೊತ್ತಿರೋ ಕಮೆಂಟ್ ಹಾಕಿ ಗೈಸ್. ನಾವು ಇವಾಗ ಧರ್ಮಾವರಮಲ್ಲಿದ್ದೀವಿ. ಇವಾಗ ಧರ್ಮಾವರಮಲ್ಲಿದ್ದೀವಿ. ಟೈಮ್ ನೋಡ್ರೆ ಆಲ್ರೆಡಿ 10 ಗಂಟೆ. ತಿಂತೀನಿ ಅಂತ ಹೇಳ್ಬಿಟ್ಟು ಭತ್ತದ ಗದ್ದೆ ಎಲ್ಲನೂ ಏನು ಭತ್ತನ ಯಾವ ರೀತಿ ಬೆಳೆಯೋದು ಅಂತ ಬೇರೆ ಹೇಳೋದು. ಯಾವ ರೀತಿ ಬೆಳೀತಾರೆ ಅಂತ ಇಲ್ಲೇ ನೋಡ್ಕೊಳ್ಳಿ. ಗೈಸ್ ಫೈನಲಿ ಮಂತ್ರಾಲಯದ ಟ್ರೈನ್ ಇಳಿದ್ವಿ. ಇವಾಗ ಟೈಮು 1:15. ಫೋನ್ ಮಾಡೋರು ಗೈಸ್ 1:15 ಟೈಮು. ಮಂತ್ರಾಲಯ ಟ್ರೈನ್ ಇಳ್ಕೊಂಡು ಇವಾಗ ಇವಾಗ ಗೈಸ್ ರೈಲ್ವೆ ಸ್ಟೇಷನಿಂದ ಆಚೆ ಬಂದ್ವಿ. ಇವಾಗ ಆಟೋಗೆ ಹೋಗ್ಬೇಕು. ಆಟೋನಲ್ಲಿ ಪರ್ ಹೆಡ್ಡು 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ಆಟೋ ಹತ್ಕೊಂಡು ಹೋಗ್ತಾ ಇದ್ದೀವಿ. ಪರ್ ಹೆಡ್ಡು ಒಬ್ಬರಿಗೆ 50 ರೂಪಾಯಿ. ಗೈಸ್ ರೈಲ್ವೆ ಸ್ಟೇಷನ್ನ ಬಿಟ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಡಿಫ್ರೆಂಟಾಗಿ ಹೇಳ್ಬೇಕು ಗುರು, ಎಲ್ಲರೂ ಹೇಳಂಗೆ ಹೇಳ್ಬಾರ್ದು. ಕಿಸೆ ನೋಡು ಕಿಸೆ. ಆಟೋಗಳು ಮಾತ್ರ ಆಟೋಗಳ್ಗೇನೋ ತಲೆನೇ ಕೆಡ್ಸ್ಕೊಳ್ಳಂಗಿಲ್ಲ. ಇಲ್ಲೇ ನಿಂತಿರ್ತವೆ, ಅವರ ಕೂಗ್ತಾ ಇರ್ತಾರೆ. ಇವಾಗ ಟೈಮು 1:15. ಸಖತ್ತಾಗೈತೆ ರೈಲ್ವೆ ಸ್ಟೇಷನು. ಇವಾಗ 1:15 ಟೈಮು ನಾವು ಇಳ್ದಿರೋದು. RCB ಯಾವಾಗ ಎಲ್ಲೆಲ್ಲಿ ಇರ್ತದೆ. ಜೈ RCB. ಗೈಸ್ ಇವಾಗ ಆಟೋದಿಂದ ಇಳಿದು ರೂಮ್ನ ಬುಕ್ ಮಾಡೋಕ್ಕೆ ಅನ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನೇ ಸ್ವಲ್ಪ ಹೋಗ್ತಾ ಇದ್ದೀವಿ. ಯಾರೋ ಕರ್ಕೊಂಡು ಹೋಗ್ತಾ ಇದ್ದಾರೆ ರೂಮ್ಗೆ ಅಂದ್ಕೊಂಡು. ಸೊ ನೋಡೋಣ ರೂಮ್ ಹೇಗಿದೆ ಅಂತ. ರೂಮು ಇಷ್ಟ ಆದರೆ ಹೋಗೋಣ ಬನ್ನಿ ಗೈಸ್. ಗೈಸ್ ಇವಾಗ ರೂಮ್ನ ಬುಕ್ ಮಾಡಿದ್ದೀವಿ. ಟೋಟಲಾಗೆ 2100 ರೂಮು. ಸೊ ಇದು ವರ್ತಾ ಇಲ್ವಾ ಅಂತ ನಿಮ್ಗೆ ಏನಾದ್ರು ಗೊತ್ತಿರೋ ಕಮೆಂಟ್ ಹಾಕಿ ಗೈಸ್. ರೂಮ್ನ ತೋರಿಸ್ತೀನಿ ಬನ್ನಿ. ರೂಮ್ ನಂಬರ್ ಎಷ್ಟು? 108.
ಗೈಸ್ ಇದು ರೂಮು. ಈ ರೂಮ್ನ ಬುಕ್ ಮಾಡಿದ್ದೀವಿ 2100 ರೂಮ್ಗೆ. ಇದೇ ಫಸ್ಟ್ ಟೈಮು ನಾವು ಮೊದಲನೇ ಸಲನೇ ರೂಮ್ ನೋಡಿದ್ದು. ಬುಕ್ ಮಾಡಿಬಿಟ್ಟಿದ್ದೀವಿ. ನಮಗೆ ಎಷ್ಟು ಅಂತ ಗೊತ್ತಿಲ್ಲ. ಗೈಸ್ ಈ ರೂಮ್ನ ಬುಕ್ ಮಾಡಿದ್ದೀವಿ 2100. ಈ ರೂಮ್ ಹೊಡ್ತಾ ಇಲ್ವ ಅಂತ ನಮಗೆ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು. ಬಂದಿದ್ರು ಇಲ್ಲಿ ಏನು ಮಂತ್ರಾಲಯ ಬಂದಿಲ್ವಾ ನೀನು? ಕಾಣಿಸ್ಕೊಂತಿದ್ಯಾ? ನಾನು ಫಸ್ಟ್ ಟೈಮ್ ಆಗಿದ್ದಕ್ಕೆ ಇಷ್ಟು ಈಗರ್ಲಿ ಬುಕ್ ಮಾಡಿ ಬಂದಿರೋದು. ಹೌದಾ? ನೀನು ಫಸ್ಟ್ ಟೈಮಾ? ಇಲ್ಲ ನೀನು ಗೈಸ್ ಇವರಿಬ್ರು ರಾಯರ್ ಭಕ್ತರು ಆದರೂ ಕೂಡ ಇದೇ ಫಸ್ಟ್ ಟೈಮ್ ಬರ್ತಾರೆ. ಅದು ನಾವು ಅನ್ಕೊಳ್ಳೋದಲ್ಲ, ರಾಯರ ಅನುಗ್ರಹ ಇರಬೇಕು, ಕರ್ಸ್ಕೋಬೇಕು ಅವರು. ಹೌದೌದು. ಏನು ಎಲ್ಲ ಫಸ್ಟ್ ಟೈಮಾ? ಎಸ್, ಪ್ರಿಯಾ ಬಿಟ್ಟು ಎಲ್ಲ ಫಸ್ಟ್ ಟೈಮ್. ಇಲ್ಲೆಲ್ಲ ಫಸ್ಟ್ ಟೈಮು. ಯಾರಿಗೂ ಕೂಡ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಹಾಕಿ. ಈ ರೂಮು ವರ್ತೋ ಇಲ್ವೋ ಅಂತ. 2100ಗೆ ಈ ರೂಮ್ನ ಬುಕ್ ಮಾಡಿದ್ವಿ. ಕಮೆಂಟ್ ಹಾಕಿ ಗೈಸ್. ಈಗ ರೂಮಿಂದ ಎಲ್ಲ ಕ್ಲೀನಾಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿಬಿಟ್ಟು ಹೋಗ್ತಾ ಇದ್ದೀವಿ. ಹೆಂಗೆ ಕಾಣಿಸ್ತಿದ್ದೀವಿ ಅಂತ ಒಂದು ಸಲ ಕಮೆಂಟ್ ಹಾಕ್ಬಿಡಿ. ಚೆನ್ನಾಗಿತ್ತಾ? ನಾವು ಗೊತ್ತಲ್ಲ ಸ್ವಚ್ಛಗೌಡ 17 ಗೈಸ್. ನನ್ನ ಸಂಗೀತ ಚೈತ್ರ ಕುಂದಾಪುರ ಕಾಣಿಸಿಲ್ಲ. ನಿಜ ತಾನೆ? ಗೈಸ್ ಇವಾಗ ಫುಲ್ಲು ಫ್ರೆಶ್ ಅಪ್ ಆಗಿ ರೂಮಿಂದ ಹೊರಗಡೆ ಬಂದು ಇವಾಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಇಲ್ಲೇ ಟೆಂಪಲ್ ಸಿಕ್ತು, ಅದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಬನ್ನಿ. ಆಲ್ರೆಡಿ ದರ್ಶನ ಎಲ್ಲ ಸ್ಟಾರ್ಟ್ ಆಗೈತೆ. ನಾವು ಚೆಕ್ಔಟಾಗಿ ವಾಪಸ್ಸು ಬರೋಷ್ಟೇ ಟೈಮ್ ಆಗ್ಬಿಟ್ಟಿತ್ತು. ನಾನು ಹೇಳಿದೆ ಇವ್ರಿಗೆಲ್ಲ. ಇಷ್ಟು ಮಂಚಾಲಮ್ಮ ಟೆಂಪಲ್ಗೆ ಹೋಗ್ಬೇಕು ಅಂತ. ಫಸ್ಟು ಮಂಚಾಲಮ್ಮ ಟೆಂಪಲ್ಗೆ ಹೋಗ್ಬೇಕಂತೆ. ಮಂಚಾಲಮ್ಮ ಟೆಂಪಲ್ಗ ಗೈಸ್ ನಮ್ಗೆ ಅದೇನೂ ಗೊತ್ತಿಲ್ಲ. ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಗೈಸ್ ಫಸ್ಟ್ ಟೈಮ್ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ನೋಡ್ತಿರೋದು. ದರ್ಶನ ಮಾಡಿಲ್ಲ ಗೈಸ್. ಮಾತ್ರ ದೇವಸ್ಥಾನದ ವೈ ಮಾತ್ರ ಸಖತ್ತಾಗಿ ಕಾಣಿಸ್ತೈತೆ. ಮಾತ್ರ ನನಗೆ ಸನ್ರೈಸ್ ಆಗಿರುತ್ತೋ ಅದಕ್ಕೂ ಮಾತ್ರ ಚಿಂದಿ ಅಲ್ವಾ? ಪಿನ್ ಅದು ಮಂಚಾಲಮ್ಮ ದೇವಿ ದೇವಸ್ಥಾನ. ರಾಯರು ಇಲ್ಲಿ ನೆಲೆಸೋಕೆ ಮುಂಚೆ ಈ ದೇವರು ಈ ಊರಿನ ಗ್ರಾಮ ದೇವತೆ ಅದು. ಹೋಗಿ ಅವ್ರ ಹತ್ರ ಪರ್ಮಿಷನ್ ತಗೊಂಡು ನಾನು ಇಲ್ಲಿ ಇರ್ತೀನಿ ಅಂತ ಕೇಳಿದಾಗ ಆ ದೇವರು ಪರ್ಮಿಷನ್ ಕೊಟ್ಟು ಒಂದು ಪದ್ಧತಿ ಪ್ರಕಾರ ಫಸ್ಟ್ ನಾವು ಅಲ್ಲಿ ಹೋಗಿ ಆ ದೇವಿ ದರ್ಶನ ಮಾಡಿ ಆಮೇಲೆ ರಾಯರು ನೋಡೋಕೆ ಬರಬೇಕು. ಕ್ಯೂ ಜಾಸ್ತಿ ಇತ್ತು ಅಂತ ನಾವು ಹಂಗೆ ಬಂದ್ವಿ. ಕ್ಯೂ ಜಾಸ್ತಿ ಆಯಿತು ಅಂತ ನಮಗೆ ಗೊತ್ತಿರಲಿಲ್ಲ ಅಂತ ಗೊತ್ತಿತ್ತು. ನೀವೆಲ್ಲ ನನ್ನ ಮಾತು ಕೇಳಲ್ವಲ್ಲ. ಅದೇ ಎಲ್ಲಿ ದೇವಸ್ಥಾನ ಅಂತ ಗೊತ್ತಿರಲಿವಲ್ಲ. ದೇವಸ್ಥಾನ ಇಲ್ಲ ಅಂತ ಗೊತ್ತಿರಲಿಲ್ಲ, ತುಂಬ ದೂರ ಅನ್ಕೊಂಡಿದ್ದೆ. ಆಯ್ತಾಯ್ತು ಸಮಾಧಾನ. ಗೈಸ್ ದೇವ್ರ ದರ್ಶನ ಮುಗಿಸ್ಕೊಂಡ್ವಿ. ರಾಯರ ದರ್ಶನ ಮಾತ್ರ ನಮಗಂತೂ ಸಖತ್ತಾಗಿ ಸಿಕ್ತು. ತುಂಬಾ ಅಂದರೆ ಯಾರು ಕೂಡ ಅಷ್ಟೊಂದು ನೂಕು ನುಗ್ಲಿರಲಿಲ್ಲ. ನೀಟಾಗಿ ದೇವ್ರ ದರ್ಶನ ಮುಗಿಸ್ಕೊಂಡ್ವಿ. ದೇವ್ರ ದರ್ಶನ ಮುಗಿಸ್ಕೊಂಡು ಇವಾಗ ಕೂತಿದ್ದೀವಿ ಇಲ್ಲಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ದೇವ್ರ ದರ್ಶನ ಮಾಡಿ. ನನಗಂತೂ ಅಷ್ಟು ನೀಟಾಗಿ ಇಷ್ಟೊಂದು ನೀಟಾಗಿ ದರ್ಶನ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸುಮಾರು ಹೊತ್ತು ಒಂದು 20-30 ಸೆಕೆಂಡ್ ನಿಂತ್ಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ಚೆನ್ನಾಗಿರ್ತದೆ.
20 ನಿಮಿಷಕ್ಕೆ ದರ್ಶನ ಆಗುತ್ತೆ. 8 ಗಂಟೆಗೆ ನಾವು ಕ್ಯೂವಲ್ಲಿ ನಿಂತಿದ್ವಿ. 8:20 ಅಲ್ಲ 7:54 ಕ್ಯೂವಲ್ಲಿ ನಿಂತಿದ್ದು. 10 ಗಂಟೆಗೆಲ್ಲ ನಾವು ಆಚೆ ಬಂದಿದ್ವಿ. ಇಷ್ಟು ಆರಾಮಾಗಿ ಇಷ್ಟು ಚೆನ್ನಾಗಿ ದರ್ಶನ ಆಯಿತು. ಜನ ಕ್ರೌಡ್ ಇಲ್ಲದೆ ಸುಮಾರು ಹೊತ್ತು ನಿಂತು ದೇವ್ರು ನೋಡೋದು ಖುಷಿ ಆಯಿತು. ನಮಗೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಫಸ್ಟ್ ಟೈಮ್ ಬಂದಾಗಂತೂ ಫಸ್ಟ್ ಟೈಮು ನಾವೆಲ್ಲ ಬರ್ತಿರೋದು. ಸೊ ನೀಟಾಗೆಲ್ಲ ದರ್ಶನ ಮುಗಿಸ್ಕೊಂಡ್ವಿ. ಒಟ್ಟಾಗಿ ಫಸ್ಟ್ ಟೈಮ್ ಆದರೂ ನೀಟಾಗಿ ದರ್ಶನ ಸಿಕ್ತು ನನಗೆ. ನೈಸ್. ನಾವು 1ನೇ ತಾರೀಕು ಬರೋಣ ಅಂತ ಪ್ಲ್ಯಾನ್ ಹಾಕೊಂಡಿದ್ವಿ. 1ನೇ ತಾರೀಕು ಏನಾದ್ರು ಬಂದಿದ್ರೆ ಇಷ್ಟು ನೀಟಾಗಿ ದರ್ಶನ ಅಂತ ದೇವರನ್ನ ಸಿಕ್ಕಿರಲಿಲ್ಲ. ಒಟ್ಟಿನಲ್ಲಿ ಇವತ್ತು ಬಂದಿರೋದಕ್ಕೆ ನೀಟಾಗಿ ದರ್ಶನ ಸಿಗ್ತದೆ. ಬೆಳ್ಳಿ ರಥ ವಿಡಿಯೋದಲ್ಲಿ ತುಂಬ ಚಿಕ್ಕದು ಅನಿಸ್ತಿದೆ. ಯಾರು ನೋಡ್ರಿ ರಿಯಲಿ ದೊಡ್ಡದಿದೆ ಅಲ್ವಾ? ಒಂದು ಆನೆ ಅದಕ್ಕಿಂತ ದೊಡ್ಡದಿದೆ. ಐರಾವತ ಇದ್ದಂಗೆ ಬಿಳಿ ಆನೆ ಐರಾವತ ನೋಡ್ತೀವಲ್ಲ. ಸರ್ ಮೊಬೈಲ್ ನೋಡಿ ಬಿಡಿ. ಮಂತ್ರಾಲಯದ ದರ್ಶನ ಆಯಿತು. ದರ್ಶನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಇವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವಾಗ ಮಂತ್ರಾಲಯದಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೇವೆ. ಸೊ ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈಸೂರು ಟು ಮಂತ್ರಾಲಯ ಟ್ರಿಪ್ ಹೇಗಿತ್ತು ಅಂತ ತಪ್ಪದೆ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಬನ್ನಿ ಗೈಸ್, ಪಂಚಮುಖಿ ಆಂಜನೇಯ ದರ್ಶನನ ಈಗ ಪಾರ್ಟ್ 1ನಲ್ಲಿ ಹೇಳ್ತೀನಿ. ಆ ವಿಡಿಯೋನ ಕೂಡ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಬಾಯ್ ಹೇಳ್ತಾ ಇದ್ದೀನಿ. ಬೈ ಗೈಸ್.